ನಮಸ್ಕಾರ. ಸೈನ್ ಬಾರ್ ಮತ್ತು ಸ್ಲಿಪ್ ಗೇಜ್ನೊಂದಿಗೆ ಆಂಗಲ್ ಅನ್ನು ಅಳೆಯುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಫ್ಲಾಟ್ ಮತ್ತು ಸ್ಕ್ವೇರ್ಗೆ ಫೈಲ್ ಮಾಡಿ, ಡ್ರಾಯಿಂಗ್ ಪ್ರಕಾರ ಗುರುತಿಸಿ ಮತ್ತು ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡಿ, ಡ್ರಾಯಿಂಗ್ ಪ್ರಕಾರ ಭಾಗ 1 ಮತ್ತು 2 ತಯಾರಿಸಿ, ಸೈನ್ ಬಾರ್ ಮತ್ತು ಸ್ಲಿಪ್ ಗೇಜ್ನೊಂದಿಗೆ ಆಂಗಲ್ ಅನ್ನು ಪರಿಶೀಲಿಸಿ. ಸ್ಟೀಲ್ ರೂಲ್ ಬಳಸಿಕೊಂಡು ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಬಾಸ್ಟರ್ಡ್ ಫೈಲ್ ಅನ್ನು ಬಳಸಿ ವರ್ಕ್ ಪೀಸ್ನ ಎಲ್ಲಾ 6 ಫೇಸ್ಗಳನ್ನು ರಫ್ ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ವರ್ಕ್ ಪೀಸ್ನ ದಪ್ಪವನ್ನು ಖಚಿತಪಡಿಸಿಕೊಳ್ಳಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ವರ್ಕ್ ಪೀಸ್ನ ಚೌಕಾಕಾರ ಮತ್ತು ಚಪ್ಪಟೆತನವನ್ನು ಖಚಿತಪಡಿಸಿಕೊಳ್ಳಿ. ವರ್ಕ್ ಪೀಸ್ನ ಫೇಸ್ ಎಯಲ್ಲಿ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. 65 ಎಂಎಂನಿಂದ ಬಿಗೆ ಸಮಾನಾಂತರ ರೇಖೆಗಳನ್ನು ಗುರುತಿಸಿ ಮತ್ತು ವರ್ಕ್ ಪೀಸ್ನಿಂದ 100 ಎಂಎಂ ಸಿ ಫೇಸ್ ಇರುವಂತೆ ಸರ್ಫೇಸ್ ಟೇಬಲ್ ಮೇಲೆ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ಆಂಗಲ್ ಪ್ಲೇಟ್ ವಿರುದ್ಧ ಬಟ್ ಮಾಡಲಾಗಿದೆ. ಆನ್ವಿಲ್ ಮೇಲೆ ಡಾಟ್ ಪಂಚ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಬಳಸಿ ಸಾಲುಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ನೀಡಲಾದ ಗಾತ್ರಕ್ಕೆ 2ನೇ ಕಟ್ ಫೈಲ್ ಬಳಸಿ ಹೆಚ್ಚುವರಿ ವಸ್ತುಗಳನ್ನು ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ವರ್ಕ್ ಪೀಸ್ನ ಗಾತ್ರ 100 ಎಂಎಂ ಇಂಟು 65 ಎಂಎಂ ಇಂಟು 11.5 ಎಂಎಂ ಖಚಿತಪಡಿಸಿಕೊಳ್ಳಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ವರ್ಕ್ ಪೀಸ್ನ ಚೌಕಾಕಾರ ಮತ್ತು ಚಪ್ಪಟೆತನವನ್ನು ಖಚಿತಪಡಿಸಿಕೊಳ್ಳಿ. ಮತ್ತೊಮ್ಮೆ ವರ್ಕ್ ಪೀಸ್ನ ಫೇಸ್ ಎಯಲ್ಲಿ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ಬಿ ಫೇಸ್ನಿಂದ 10 ಎಂಎಂ, 15 ಎಂಎಂ, 20 ಎಂಎಂ, 45 ಎಂಎಂ, 50 ಎಂಎಂ ಮತ್ತು 55 ಎಂಎಂನಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಸಾಲುಗಳನ್ನು ಸಂಪರ್ಕಿಸಿ. ಡಾಟ್ ಪಂಚ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಬಳಸಿ ಪ್ರೊಫೈಲ್ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಹ್ಯಾಕ್ ಸಾ ಮಾಡಿ ಮತ್ತು ವಸ್ತುಗಳನ್ನು 2 ಸಮಾನ ಭಾಗಗಳಾಗಿ ಕತ್ತರಿಸಿ. ಬಾಸ್ಟರ್ಡ್ ಫೈಲ್ ಅನ್ನು ಬಳಸಿ ಭಾಗ 1 ರಫ್ ಫೈಲ್ ಮಾಡಿ ಮತ್ತು ಅಗತ್ಯವಿರುವ ಆಕಾರ ಮತ್ತು ಗಾತ್ರಕ್ಕೆ ಸ್ಮೂತ್ ಫೈಲ್ ಬಳಸಿ ಫಿನಿಶ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಅಳತೆಗಳನ್ನು ಪರಿಶೀಲಿಸಿ. 19°17' ಆಂಗಲ್ ಅನ್ನು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಪರಿಶೀಲಿಸಿ. ಅಂತೆಯೇ ಈಗ ಬಾಸ್ಟರ್ಡ್ ಫೈಲ್ ಅನ್ನು ಬಳಸಿ ಭಾಗ 2 ರಫ್ ಫೈಲ್ ಮಾಡಿ ಮತ್ತು ಅಗತ್ಯವಿರುವ ಆಕಾರ ಮತ್ತು ಗಾತ್ರಕ್ಕೆ ಸ್ಮೂತ್ ಫೈಲ್ ಬಳಸಿ ಫಿನಿಶ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಅಳತೆಗಳನ್ನು ಪರಿಶೀಲಿಸಿ. 19°17' ಆಂಗಲ್ ಅನ್ನು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಪರಿಶೀಲಿಸಿ. ಆಂಗ್ಯುಲರ್ ಸರ್ಫೇಸ್ಗಳಲ್ಲಿ ಎತ್ತರದ ಸ್ಥಳವನ್ನು ಪರೀಕ್ಷಿಸಲು ಸರ್ಫೇಸ್ ಪ್ಲೇಟ್ ಮೇಲೆ ಪ್ರಷಿಯನ್ ನೀಲಿ ಬಣ್ಣವನ್ನು ಸಮನಾಗಿ ಅನ್ವಯಿಸಿ. ಸರ್ಫೇಸ್ ಪ್ಲೇಟ್ನಲ್ಲಿ ಭಾಗ 1 ಮತ್ತು ಭಾಗ 2 ಆಂಗ್ಯುಲರ್ ಸರ್ಫೇಸ್ಗಳನ್ನು ಇರಿಸಿ ಮತ್ತು ನಿಧಾನವಾಗಿ ಚಲಿಸಿ. ಸರ್ಫೇಸ್ ಪ್ಲೇಟ್ನಿಂದ ಜಾಬ್ ಅನ್ನು ತೆಗೆದುಕೊಳ್ಳಿ ಮತ್ತು ಆಂಗ್ಯುಲರ್ ಸರ್ಫೇಸ್ಗಳಲ್ಲಿ ಎತ್ತರದ ಸ್ಥಳವನ್ನು, ಅಂದರೆ ಪ್ರಷಿಯನ್ ನೀಲಿ ಚುಕ್ಕೆ ಗುರುತುಗಳನ್ನು ಗಮನಿಸಿ. ಬೆಂಚ್ ವೈಸ್ನಲ್ಲಿ ಜಾಬ್ ಅನ್ನು ಹಿಡಿದುಕೊಳ್ಳಿ. ಫ್ಲಾಟ್ ಸ್ಕ್ರೇಪರ್ನೊಂದಿಗೆ ಹೆಚ್ಚಿನ ಸ್ಥಳಗಳನ್ನು ಸ್ಕ್ರೇಪ್ ಮಾಡಿ ತೆಗೆದುಹಾಕಿ.
ಭಾಗ 1ರ ಸಂಪೂರ್ಣ ಆಂಗ್ಯುಲರ್ ಸರ್ಫೇಸ್ಗಳನ್ನು ಪರ್ಷಿಯನ್ ನೀಲಿ ಆವರಿಸುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಅಂತೆಯೇ ಭಾಗ 2ನ್ನು ಸ್ಕ್ರೇಪ್ ಮಾಡಿ ಮತ್ತು ಆಂಗ್ಯುಲರ್ ಸರ್ಫೇಸ್ ಅನ್ನು ಎತ್ತರದ ಸ್ಥಳ ಮತ್ತು ಆಂಗಲ್ 19°17' ಇಲ್ಲದೆ ನಿರ್ವಹಿಸಿ. ಈಗ ನಾವು ಸೈನ್ ಬಾರ್ ಮತ್ತು ಸ್ಲಿಪ್ ಗೇಜ್ಗಳನ್ನು ಬಳಸಿ ತಯಾರಿಸಿದ ಭಾಗಗಳ ಟೇಪರ್ ಆಂಗಲ್ ಅನ್ನು ನಿಖರವಾಗಿ ಅಳೆಯಲು ಕಲಿಯೋಣ. ಸರ್ಫೇಸ್ ಪ್ಲೇಟ್, ಸೈನ್ ಬಾರ್ ಮತ್ತು ಸ್ಲಿಪ್ ಗೇಜ್ ಅನ್ನು ಮೃದುವಾದ ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ಸ್ಲಿಪ್ ಗೇಜ್ ಸ್ಟ್ಯಾಕ್ನ ಎತ್ತರವನ್ನು ಸೂತ್ರ ಬಳಸಿ ಲೆಕ್ಕ ಹಾಕಲಾಗುತ್ತದೆ. ಸ್ಲಿಪ್ ಗೇಜ್ ಸ್ಟಾಕ್ನ ಎತ್ತರ ಎ ಈಕ್ವಲ್ಸ್ ಸೈನ್ ಥೀಟಾ ಇಂಟು ರೋಲರ್ಗಳ ನಡುವಿನ ಅಂತರ ಈಕ್ವಲ್ಸ್ ಸೈನ್ 19.29 ಇಂಟು 200 mm ಈಕ್ವಲ್ಸ್ 66.07 mm. ಸ್ಲಿಪ್ ಗೇಜ್ ಸೆಟ್ನಿಂದ ಸ್ಲಿಪ್ ಗೇಜ್ಗಳನ್ನು ಆಯ್ಕೆ ಮಾಡಿ. ಅಳತೆಯ ಎತ್ತರಕ್ಕೆ ಸಮನಾದ ಸ್ಲಿಪ್ ಗೇಜ್ ಸ್ಟ್ಯಾಕ್ ಅನ್ನು ನಿರ್ಮಿಸಿ. ಸರ್ಫೇಸ್ ಟೇಬಲ್ ಮೇಲೆ ಸೈನ್ ಬಾರ್ ಮತ್ತು ಸೈನ್ ಬಾರ್ನಲ್ಲಿ ವರ್ಕ್ ಪೀಸ್ ಅನ್ನು ಇರಿಸಿ. ಟೇಪರ್ಡ್ ವರ್ಕ್ ಪೀಸ್ನ ಕೆಳಗಿನ ತುದಿಯನ್ನು ಹೊಂದಿರುವ ಸ್ಲಿಪ್ ಗೇಜ್ ಸ್ಟ್ಯಾಕ್ ಅನ್ನು ಸೈನ್ ಬಾರ್ ರೋಲರ್ನ ಕೆಳಗೆ ಇರಿಸಿ. ಸ್ಟ್ಯಾಂಡ್ನಲ್ಲಿ ಡಯಲ್ ಇಂಡಿಕೇಟರ್ ಅನ್ನು ಫಿಕ್ಸ್ ಮಾಡಿ. ಜಾಬ್ನ ಆಂಗ್ಯುಲರ್ ಸರ್ಫೇಸ್ನ ಒಂದು ತುದಿಯಲ್ಲಿ ಡಯಲ್ ಟೆಸ್ಟ್ ಇಂಡಿಕೇಟರ್ ಪ್ಲಂಜರ್ ಅನ್ನು ಹೊಂದಿಸಿ. ಡಯಲ್ ಟೆಸ್ಟ್ ಇಂಡಿಕೇಟರ್ ಪಾಯಿಂಟರ್ ಅನ್ನು ಶೂನ್ಯ ಸ್ಥಾನಕ್ಕೆ ಹೊಂದಿಸಿ. ಡಯಲ್ ಟೆಸ್ಟ್ ಇಂಡಿಕೇಟರ್ ಅನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸರಿಸಿ ಮತ್ತು ಆಂಗ್ಯುಲರ್ ಸರ್ಫೇಸ್ನ ಸಮಾನಾಂತರತೆಯನ್ನು ಪರಿಶೀಲಿಸಿ. ಡಯಲ್ ಇಂಡಿಕೇಟರ್ನಲ್ಲಿ ಪಾಯಿಂಟರ್ ಪ್ಲಸ್ ಅಥವಾ ಮೈನಸ್ ಸೈಡ್ಗೆ ಚಲಿಸಿದರೆ ಅದರ ಅರ್ಥ ಜಾಬ್ನ ಆಂಗ್ಯುಲರ್ ಸರ್ಫೇಸ್ನಲ್ಲಿ ವಿಚಲನವಿದೆ ಎಂದಾಗಿದೆ. ಅಂತಹ ಯಾವುದೇ ವಿಚಲನವನ್ನು ನೀವು ಗಮನಿಸಿದರೆ ಸ್ಲಿಪ್ ಗೇಜ್ನ ಎತ್ತರವನ್ನು ಮರು ಸ್ಟ್ಯಾಕ್ ಮಾಡುವ ಮೂಲಕ ಜಾಬ್ ಸರ್ಫೇಸ್ನ ಸಮಾನಾಂತರತೆಯನ್ನು ಸರಿಪಡಿಸಿ. ಡಯಲ್ ಇಂಡಿಕೇಟರ್ ಪಾಯಿಂಟರ್ ಚಲಿಸದೆ ಮತ್ತು ಶೂನ್ಯ ರೀಡಿಂಗ್ ಅನ್ನು ಸೂಚಿಸುವವರೆಗೆ ಡಯಲ್ ಇಂಡಿಕೇಟರ್ ಆಂಗ್ಯುಲರ್ ಸರ್ಫೇಸ್ ಮೇಲೆ ಚಲಿಸಿದಾಗ ಈಗ ಈ ಹಂತದಲ್ಲಿ ಸೈನ್ ಬಾರ್ನ ಕೆಳಗೆ ಜೋಡಿಸಲಾದ ಸ್ಲಿಪ್ ಗೇಜ್ನ ಎತ್ತರವನ್ನು ಅಳೆಯಿರಿ. ಆಂಗಲ್ ಥೀಟಾ ಅನ್ನು ಈಗ ತ್ರಿಕೋನಮಿತಿಯ ಕ್ರಿಯೆಯನ್ನು ಬಳಸಿ ನಿರ್ಧರಿಸಬಹುದು. ಸೈನ್ ಥೀಟಾ. ಸೈನ್ ಥೀಟಾ ಈಕ್ವಲ್ಸ್ ಎದುರು ಬದಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಈಕ್ವಲ್ಸ್ ಸ್ಲಿಪ್ ಗೇಜ್ ಸ್ಟ್ಯಾಕ್ನ ಎತ್ತರ ಎ ಡಿವೈಡೆಡ್ ಬೈ ರೋಲರ್ಗಳ ನಡುವಿನ ಅಂತರ ಸಿ. ಆದ್ದರಿಂದ ನೀಡಲಾದ ಆಂಗಲ್ ಥೀಟಾ ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ ಸ್ಲಿಪ್ ಗೇಜ್ ಸ್ಟ್ಯಾಕ್ನ ಎತ್ತರ ಎ ಡಿವೈಡೆಡ್ ಬೈ ರೋಲರ್ಗಳ ನಡುವಿನ ಅಂತರ ಸಿ. ಸೆಟ್ಟಿಂಗ್ ಅನ್ನು ಬೇರ್ಪಡಿಸಿ. ಎಲ್ಲಾ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಿ. ಎರಡೂ ಭಾಗಗಳಲ್ಲಿ ತೆಳುವಾಗಿ ಆಯಿಲ್ ಕೋಟಿಂಗ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಫ್ಲಾಟ್ ಮತ್ತು ಸ್ಕ್ವೇರ್ಗೆ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಗುರುತಿಸುವುದು ಮತ್ತು ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಭಾಗ 1 ಮತ್ತು 2 ತಯಾರಿಸುವುದು, ಸೈನ್ ಬಾರ್ ಮತ್ತು ಸ್ಲಿಪ್ ಗೇಜ್ನೊಂದಿಗೆ ಆಂಗಲ್ ಅನ್ನು ಪರಿಶೀಲಿಸುವುದು. ಸೈನ್ ಬಾರ್ ಮತ್ತು ಸ್ಲಿಪ್ ಗೇಜ್ನೊಂದಿಗೆ ಆಂಗಲ್ ಅನ್ನು ಅಳೆಯುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.